ಸರ್ ಬಹುತೇಕ ಹಾಲಿ ಸಂಸದರಿಗೆ ಸಿದ್ದರಾಮಯ್ಯ ಒಂದು ಕ್ಷೇತ್ರ ಸಿಕ್ಕಿಲ್ಲ, ದೈಹಿಕ ಸ್ಥಿತಿ ಬಂದಿದೆ, ಅನ್ನ ಬಗ್ಗೆ ಕೊಟ್ಟು ಆ ಬಗ್ಗೆ ಕೊಟ್ಟು ಟ್ರೋಲ್ ಆಗ್ತದೆ ಅಂತ ಪ್ರತಾಪ್ ಸಿಂಹ ನೀವೇನು ಹೇಳಿದ್ರೆ ಅಲ್ಲ, ಪ್ರತಾಪ್ ಸಿಂಹ ಅವರಿಗೆ ಐ ನೋ ಇಟ್ಸ್ ಅನ್ ಅನ್ಫಾರ್ಚುನೇಟ್, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನಗೆ ಒಂಥರ ಬೇಜಾರಿದೆ. ಸೊ ಐ ವಿಶ್ ಹಿಮ್ ಅ ಗುಡ್ ಲಕ್. ಅಲ್ಲ, ಆಬ್ವಿಯಸ್ಲಿ ಆಗಬಾರ್ದಾಗಿತ್ತು ಈ ತರ, ಬಿಕಾಸ್ ವಾಟ್ ಎವರ್ ಇಟ್ ಇಸ್, ಈವನ್ ಅಕ್ರಾಸ್ ಕಟಿಂಗ್ ಅಕ್ರಾಸ್ ದ ಪಾರ್ಟಿ, ಐ ಫೀಲ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡಿ. ಇಟ್ ಹ್ಯಾಪನ್ಸ್ ಇನ್ ಪೊಲಿಟಿಕ್ಸ್. ಅವ್ರೇನಂತಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಜಾಸ್ತಿ ಬೈದರೆ ಅದೇನೋ ಒಂದು ಶಬಾಷ್ಗಿರಿ ಸಿಗ್ತದಂತ ಆ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಬ್ಲೇಮಿಂಗ್ ಅನ್ ಅಲಿಗೇಷನ್. ಅಲ್ಲ, ಐ ರಿಯಲಿ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಐ ಫೀಲ್ ವೆರಿ ಸ್ಯಾಡ್ ಫಾರ್ ಹಿಮ್. ಐ ವಿಶ್ ಬಿಕಾಸ್ ಹಿ ಹಸ್ ಪುಟ್ ಸೋ ಮಚ್ ಎಫರ್ಟ್ ಫಾರ್ ಬಿಜೆಪಿ ಅಂಡ್ ಬಿಜೆಪಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು. ಸೊ ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥ ನನಗೆ ಒಂಥರ ಬೇಜಾರಿದೆ. ಸರ್, ನಿಮ್ಮ ಜಿಲ್ಲೆಯಲ್ಲಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಬಂದು ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರಿ ಸರ್? ಈ ಬಾರಿ ಆದ್ರೂ ಅವರ ಜಯಬೇರಿಗೆ ಏನಾದ್ರು ಬ್ರೇಕ್ ಹಾಕೋದು? ಇಲ್ಲ, ಜನನೇ ಬ್ರೇಕ್ ಹಾಕಬೇಕು, ಹಾಕ್ತಾರೆ. ಇಡೀ ಭಾರತ ದೇಶದಲ್ಲಿ ಬಿಜೆಪಿಗೆ ಈ ಬಾರಿ ಖಂಡಿತವಾಗಿ ಬ್ರೇಕ್ ಹಾಕ್ತಾರೆ. ಏನು ಅವರಿಗೆ ಲಾಸ್ಟ್ ಟೈಮ್ 38% ವೋಟ್ ಶೇರ್ ಇತ್ತು, ಈ ಟೈಮ್ 32ರಿಂದ 33% ವೋಟ್ ಶೇರ್ ಸಿಗುತ್ತೆ. ನನ್ನ ಪ್ರಕಾರ ಬಿಜೆಪಿ ವಿಲ್ ನಾಟ್ ಕ್ರಾಸ್ 200 ಮಾರ್ಕ್ ಅಂತ ನನ್ನ ವೈಯಕ್ತಿಕ ಅನಾಲಿಸಿಸ್, ನನ್ನ ಅಭಿಪ್ರಾಯ. ಸರ್, ನಿಮ್ದು ಎರಡನೇ ಪಟ್ಟಿ ಇವತ್ತು ನಾಳೆ ಮಾಡುತ್ತೆ. ಇನ್ನೊಂದು 2-3 ಸಲ ಎರಡನೇ ಪಟ್ಟಿ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.